ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ರೇಖಾಗಣಿತದ ಒಂದು ಇಂಪಾರ್ಟೆಂಟ್ ಭಾಗವಾಗಿರ್ತಕ್ಕಂಥ ರೇಖಾಗಣಿತದ ಬಗ್ಗೆ ತಿಳಿದುಕೊಳ್ಳೋಣ. ರೇಖಾಗಣಿತ ಇದು ಜಾಮೆಟ್ರಿ ಬಗ್ಗೆ ತಿಳಿದುಕೊಳ್ಳೋಣ. ಜಾಮೆಟ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂದ್ರೆ ಒಂದು ಸುತ್ತಳತೆ ಮತ್ತು ಕ್ಷೇತ್ರಫಲ. ಅದನ್ನು ನಾವು ಸುತ್ತಳತೆ ಏನಂತ ಕರಿತೀವಿ? ಪೆರಿಮೀಟರ್ ಆ್ಯಂಡ್ ಏರಿಯಾ. ಇಂಪಾರ್ಟೆಂಟ್ ಟಾಪಿಕ್ ಅದಿದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ 4th 5th 6th 7th ಸ್ಟೂಡೆಂಟ್ಸಿಗೆಲ್ಲ ಇದು ಇಂಪಾರ್ಟೆಂಟ್ ಚಾಪ್ಟರ್. ಅದರಲ್ಲಿ ನಾವು ಏನು ನೋಡೋಣ ಅಂದ್ರೆ ಮೊದಲನೇದಾಗಿ ಪೆರಿಮೀಟರ್ ಬಗ್ಗೆ ತಿಳಿದುಕೊಳ್ಳೋಣ. ಪೆರಿಮೀಟರ್ ಅಂದರೆ ಸುತ್ತಳತೆ. ಹೆಸರೇ ಹೇಳುವಂತೆ ಸುತ್ತಳತೆ, ಆಕೃತಿಯ ಅಳತೆಯನ್ನು ತೆಗೆದುಕೊಳ್ಳೋದು. ಎಕ್ಸಾಂಪಲ್ ನೋಡೋಣ. ಒಂದು ಸ್ಕ್ವಯರ್. ನಿಮಗೆಲ್ಲನೂ ಗೊತ್ತಿರ್ತಕ್ಕಂಥ ಈಗ ಚೌಕ. ಸ್ಕ್ವಯರ್ ಅಂದರೆ ಚೌಕ. ಸ್ಕ್ವಯರ್ದು ಎಲ್ಲ 4 ಸೈಡ್ಗಳೇನಾಗಿರ್ತಾವೆ? ಈಕ್ವಲ್ ಆಗಿರ್ತಾವೆ. ಸ್ಕ್ವಯರ್ ಹ್ಯಾಸ್ 4 ಈಕ್ವಲ್ ಸೈಡ್ಸ್. 4 ಈಕ್ವಲ್ ಸೈಡ್ಸ್. ಸಿಂಪಲ್ಲಾಗಿ ನೋಡ್ರಿ, ಸ್ಕ್ವಯರ್ ಇದೆ. ಸ್ಕ್ವಯರ್ದು ಒಂದು ಸೈಡ್ 5 ಸೆಂಟಿಮೀಟ್ರ್ ಆಗಿತ್ತು ಅಂದ್ರೆ ಬಾಕಿ 3 ಸೈಡ್ ಏನಾಗಿರ್ತದ? 5 ಸೆಂಟಿಮೀಟರ್ಸ್ ಆಗಿರ್ತದ. ಪೆರಿಮೀಟರ್ ಈಸ್ ನಥಿಂಗ್ ಬಟ್ ಎಡಿಷನ್ ಆಫ್ ಆಲ್ ಸೈಡ್ಸ್. Perimeter means addition of all sides. All sides means 4 sides. ಎಷ್ಟಾಗ್ತದ? 5 + 5 + 5 + 5 ಕಿತಿ ಎಷ್ಟು? 20 ಸೆಂಟಿಮೀಟರ್. ಇದನ್ನು ನಾವು ಸೂತ್ರದಲ್ಲಿ ಹೇಗೆ ನೋಡೋಣ? ಪೆರಿಮೀಟರ್ ಆಫ್ ಸ್ಕ್ವಯರ್ ಈಕ್ವಲ್ ಟು ಸೈಡ್ಸ್ ಎಷ್ಟಿವೆ ಸ್ಕ್ವಯರ್ದು? 4 ಇಂಟು ಸೈಡ್. एका साईडचा व्हॅल्यू ಎಷ್ಟಿದೆ? 5. 4 5 20 ಸೆಂಟಿಮೀಟರ್. ಇದು ಸ್ಕ್ವಯರ್ದ ಸುತ್ತಳತೆ. ಇಟ್ ಈಸ್ ದ ಪೆರಿಮೀಟರ್ ಆಫ್ ಗಿವನ್ ಸ್ಕ್ವಯರ್. ಸಿಂಪಲ್ ಆಗಿ ಏರಿಯಾ ಆಫ್ ಸ್ಕ್ವಯರ್ ದಿಲೇಲ ಕೊಟ್ಟಿರ್ತಕ್ಕಂಥ ಚೌಕೋನಾಕೃತಿಯ ಏರಿಯಾ ಹೇಗೆ ತೆಗೆಯೋದು? ಫಾರ್ಮುಲಾ ಆಫ್ ಏರಿಯಾ. ವಾಟ್ ಈಸ್ ದ ಫಾರ್ಮುಲಾ ಆಫ್ ಸ್ಕ್ವೇರ್ ಆಫ್ ಏರಿಯಾ? ಏರಿಯಾ ಆಫ್ ಸ್ಕ್ವಯರ್ ಈಕ್ವಲ್ ಟು side into side. एका साईड ಎಷ್ಟಿದೆ? 5 ಸೆಂಟಿಮೀಟರ್. ಸೈಡ್ ಇಂಟು ಸೈಡ್ 5 ಇಂಟು 5. 5 5 25. ಏರಿಯಾ ಬರೆಯೋ ಮುಂದಾಗ ಯಾವಾಗಲೂ ಸ್ಕ್ವಯರ್ ಸೆಂಟಿಮೀಟರ್ ಚದುರ್ಮಾನವನ್ನು ಬರಿಬೇಕು. ಪೆರಿಮೀಟರ್ ಸುತ್ತಳತೆ ಬರಿಬೇಕಾದ್ರೆ ಫಕ್ತ ಮಾನ್ ಸೆಂಟಿಮೀಟರ್.
ಏರಿಯಾ ಬರಿಬೇಕಾದ್ರೆ 25 ಸ್ಕ್ವೇರ್ ಸೆಂಟಿಮೀಟರ್. ಏರಿಯಾ ಯಾವಾಗ ಭೀ ನಾವು ಸ್ಕ್ವೇರಲ್ಲಿ ಹೇಳಬೇಕು. ಚದುರ್ಮಾನ್. ಇದು ನನ್ನ ಮೊದಲನೇ ವಿಡಿಯೋ ಆಗಿತ್ತು. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಚೆನ್ನಾಗಿ ನೋಡಿದೆ ಎಲ್ಲ ಪ್ರಾಬ್ಲಮ್ಸನ್ನು, ರೇಖಾಗಣಿತದ ಎಲ್ಲ ವಿಡಿಯೋಗಳನ್ನು ನೋಡೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.